ನಾವಿವಾಗ ಚೆನ್ನೈಯಲ್ಲಿದ್ದೀವಿ. ರ್ಯಾಪ್ಟಿ ಹೆಚ್ ವಿ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಂತ ಬಂದಿದ್ದೀವಿ. ಸೊ ರ್ಯಾಪ್ಟಿ ಹೆಚ್ ವಿ ಹೆಡ್ ಕ್ವಾರ್ಟರ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ವಿತ್ R&D ಟೀಮ್ ಮತ್ತೆ ಪ್ರೊಡಕ್ಷನ್ ಯೂನಿಟ್ ಎಲ್ಲಾವುದು ಇಲ್ಲೇ ಇದೆ. ಸೊ ಎಲ್ಲಾವುದನ್ನು ತೋರಿಸ್ತೀನಿ. ನಾವಿವಾಗ ರ್ಯಾಪ್ಟಿ ಹೆಚ್ ವಿದು R&D ಸ್ಪೇಸ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಪ್ರೋಟೋಟೈಪ್ಸ್ ಇಟ್ಕೊಂಡಿದ್ದಾರೆ. ಸೊ ಇವೆಲ್ಲ ಅವ್ರಿಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ತುಂಬಾ ಹಳೆ ಮಾಡೆಲ್ ಟೈಪ್ ಇಂದ ಹಿಡಿದು ಫುಲ್ಲಿ ಫೇರ್ಡ್ ಬೈಕ್. ಸೊ ಈ ರೀತಿ ಎಲ್ಲ ಒಂದು ವೆಹಿಕಲ್ ನ ಇಟ್ಕೊಂಡು ಅವರು ಇನ್ಸ್ಪಿರೇಷನ್ ತಗೊಂಡು R&D ಮಾಡ್ತಾ ಇರ್ತಾರೆ. ಈ ಒಂದು R&D ಸ್ಪೇಸ್ ಹೇಗಿದೆ ಅಂದ್ರೆ, ನೀವು ಕಂಪ್ಲೀಟ್ ಆಗಿ ಸ್ಕ್ರಾಚ್ ಇಂದ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಬಿಲ್ಡ್ ಮಾಡಿ ಪ್ರೊಡಕ್ಷನ್ಗೆ ಕಳಿಸ್ತಿರಲ್ಲ. ಸೊ ಆ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನ ನೀವು ಇಲ್ಲಿ ಪಡ್ಕೋಬಹುದು. ಸೊ ನನಗಂತೂ ಇದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಾವು ನೋಡೋದಾದ್ರೆ ನಮಗೆ ಡಿಸೈನಿಂಗ್ ಟೀಮ್ ಇದೆ. ಫ್ರಮ್ ದಿ ಸ್ಕ್ರಾಚ್ ಡಿಸೈನಿಂಗ್ ಇಲ್ಲಿಂದಾನೇ ಮಾಡ್ತಾರೆ. 2D 3D ಎಲ್ಲದನ್ನು ಮಾಡ್ತಾರೆ. ಅದಾದ್ಮೇಲೆ ಅಪ್ರೂವಲ್ ತಗೊಂಡು ಅದನ್ನ ಪ್ರೊಡಕ್ಷನ್ಗೆ ಕಳಿಸ್ತಾರೆ. ಅದಾದ್ಮೇಲೆ ಮಾರ್ಕೆಟಿಂಗ್ ಟೀಮ್ ಆಗಲಿ ಅಥವಾ R&D ಟೀಮ್ ಆಗಲಿ ಪ್ರತಿಯೊಬ್ಬರು ಹಿಂದೆಗಡೆನೇ ಇದ್ದಾರೆ. ಸೊ ನಿಮಗೆ 3D ಪ್ರಿಂಟಿಂಗು, ಪ್ರೊಸೆಸರ್ ಮ್ಯಾನುಫ್ಯಾಕ್ಚರಿಂಗು, ಅದರ ಡಿಸೈನಿಂಗು, ಸೊ ಎಲ್ಲದನ್ನು ಇಲ್ಲೇ ಮಾಡ್ತಾರೆ ಫ್ರಮ್ ದಿ ಸ್ಕ್ರಾಚ್. ನೆಕ್ಸ್ಟ್ ನಾವು ಆಕ್ಚುಲಿ ಚೆನ್ನೈಯಲ್ಲಿ ಇದೀವಲ್ವಾ, ತುಂಬಾನೇ ಹೀಟು. ಆ ಹೀಟಲ್ಲೂ ಕೂಡ ಹೈ ವೋಲ್ಟೇಜ್ ಬ್ಯಾಟ್ರಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಜಾಗ ಏನು ನೋಡ್ತಾ ಇದೀವಿ, ಇದು ಬ್ಯಾಟ್ರಿ ಪ್ರೊಡಕ್ಷನ್ ಏರಿಯಾ. ಇಲ್ಲಿ ನಮಗೆ ರ್ಯಾಪ್ಟಿ ಹೆಚ್ ವಿ ನಲ್ಲಿ ಏನಂದ್ರೆ 240 ವೋಲ್ಟ್ಸ್. ಸೊ ಅಷ್ಟು ಹೈ ವೋಲ್ಟೇಜ್ ಇರುವಂತಹ ಬ್ಯಾಟ್ರಿನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಬ್ಯಾಟ್ರಿ ಏನಿದೆ ಇದು IP67 ರೇಟಿಂಗ್ ಕೂಡ. ಯಾಕೆ ಅಂದ್ರೆ ಥರ್ಮಲ್ ಪೇಸ್ಟ್ ನ ಯೂಸ್ ಮಾಡಿ ಹೀಟ್ ಡಿಸಿಪೇಟ್ ಮಾಡಿ ಎಲ್ಲದನ್ನು ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡಿರ್ತಾರೆ. ಸೊ ಆ ಒಂದು ಬ್ಯಾಟ್ರಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಪವರ್ ಮ್ಯಾನೇಜ್ಮೆಂಟ್ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ 240 ವೋಲ್ಟ್ ಹೈ ವೋಲ್ಟೇಜ್, ಯಾಕೆಂದ್ರೆ ಹೆಚ್ ವಿಲೇ ಬರ್ತಿದೆ ಹೈ ವೋಲ್ಟೇಜ್ ಆರ್ಕಿಟೆಕ್ಚರ್ ಅಂತ. ಸೊ ಆ ಒಂದು ಆರ್ಕಿಟೆಕ್ಚರ್ ಇರೋದ್ರಿಂದ ಹೀಟ್ ತುಂಬಾನೇ ಕಮ್ಮಿ ಪ್ರೊಡಕ್ಷನ್ ಆಗುತ್ತೆ. ಆದ್ರಿಂದ ನಮಗೆ ಒಳ್ಳೆಯ ಸೇಫ್ಟಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್. ಇವಾಗ ನಾವು ರ್ಯಾಪ್ಟಿ ಹೆಚ್ ವಿದು ಇನ್ವೆಂಟ್ರಿ ವೇರ್ ಹೌಸ್ ನಲ್ಲಿ ಇದೀವಿ. ಇಲ್ಲಿ ರ್ಯಾಪ್ಟಿ T30ಗೆ ಬೇಕಾಗಿರುವಂತಹ ಎಲ್ಲಾ ಮೆಟೀರಿಯಲ್ಸ್ ನ ಇಲ್ಲಿಂದಾನೇ ಸೋರ್ಸ್ ಮಾಡ್ತಾರೆ. ಅದು ಸೊ ಇಲ್ಲಿಂದ ಕಂಪ್ಲೀಟ್ಲಿ ನೀವು ನೋಡ್ಬೋದು ರ್ಯಾಕ್ ಅಲ್ಲಿ ಎಲ್ಲದನ್ನು ಜೋಡಿಸಿರ್ತಾರೆ. ಸೊ ಇಲ್ಲಿಂದ ಪ್ರೊಡಕ್ಷನ್ ಲೈನಿಗೆ ಕಳಿಸ್ತಾರೆ. ಇನ್ವೆಂಟ್ರಿ ವೇರ್ ಹೌಸ್ ಅಲ್ಲಿ ಎಲ್ಲಾ ಪಾರ್ಟ್ಸ್ ಸೋರ್ಸಿಂಗ್ ನೋಡಿದ್ರಿ. ಅಲ್ಲಿ ಸೋರ್ಸಿಂಗ್ ಆಗಿರುವಂತಹ ಎಲ್ಲಾ ಪಾರ್ಟ್ಸ್ ಒಂದು ಪ್ರೊಡಕ್ಷನ್ ಲೈನಿಗೆ ಬರುತ್ತೆ. ಸೊ ಪ್ರೊಡಕ್ಷನ್ ಲೈನ್ ಅಲ್ಲಿ ಚಾಸಿಸ್, ಬ್ಯಾಟ್ರಿ, ಮೋಟಾರ್, ಪವರ್ ಯೂನಿಟ್, ಅದಾದ್ಮೇಲೆ ಚಾರ್ಜಿಂಗ್ ಯೂನಿಟ್, ಸ್ಪೀಡೋಮೀಟರ್, ಟೈರ್ಸ್, ವೀಲ್ ಪ್ರತಿಯೊಂದನ್ನು ಇಲ್ಲೇ ಅಸೆಂಬಲ್ ಮಾಡ್ತಾರೆ. ಸೊ ಇಲ್ಲಿ ಅಸೆಂಬಲ್ ಆಗಿರುವಂತಹ ಫೈನಲ್ ಪ್ರಾಡಕ್ಟ್ ಬಂದು ನಿಮಗೆ ಟೆಸ್ಟಿಂಗ್ಗೆ ಹೋಗುತ್ತೆ. ಸೊ ಟೆಸ್ಟಿಂಗ್ ಅಲ್ಲಿ ನಿಮಗೆ ಪೇಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಬಾಡಿ ಪ್ಯಾನಲ್ಸ್ ಅಲ್ಲಿ ಏನಾದ್ರು ಗ್ಯಾಪ್ ಇದೆಯಾ, ಮತ್ತೆ ಡೈನೋ ಟೆಸ್ಟಿಂಗ್ ಕೂಡ ಮಾಡ್ತಾರೆ. ಅಂದ್ರೆ ವೀಲ್ ಹೇಗೆ ವರ್ಕ್ ಆಗ್ತಾ ಇದೆ, ಲೈಕ್ ಟ್ರಾಕ್ಷನ್, ಸೊ ಪ್ರತಿಯೊಂದನ್ನು ಟೆಸ್ಟಿಂಗ್ ಮಾಡಿ ಸ್ಪೀಡ್ ಎಷ್ಟು ಹೋಗ್ತಾ ಇದೆ ಎಲ್ಲದನ್ನು ಅಂಡರ್ ಲ್ಯಾಬೋರೇಟರಿ ಕಂಡೀಷನ್ಸ್ ಟೆಸ್ಟಿಂಗ್ ಮಾಡಿ ಫೈನಲಿ ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡಿ ನಮಗೆ ಫೈನಲ್ ಪ್ರಾಡಕ್ಟ್ ನ ಕೊಡ್ತಾರೆ. ನೆಕ್ಸ್ಟ್ ನಾವು ಸರ್ವಿಸ್ ಏರಿಯಾಗೆ ಬಂದಿದ್ದೀವಿ. ರ್ಯಾಪ್ಟಿ ಹೆಚ್ ವಿ T30 ತಗೊಂಡ್ಮೇಲೆ ಸೊ ಸರ್ವಿಸ್ ಹೇಗೆ ಅಂತ ನೀವು ಕೇಳ್ಬೋದು. ಆದ್ರೆ ಸರ್ವಿಸ್ ಎಲ್ಲದನ್ನು ಇವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಏನಿದೆ ಅದ್ರ ಹಿಂಭಾಗದಲ್ಲೇನೆ ಕಂಪ್ಲೀಟ್ ಸರ್ವಿಸ್ ಇದೆ. ಕಂಪ್ಲೀಟ್ಲಿ ಹೈಲಿ ಎಕ್ವಿಪ್ಡ್ ಸರ್ವಿಸ್ ಸೆಂಟರ್ ಇಲ್ಲಿದೆ ಅಂತಾನೆ ಹೇಳ್ಬೋದು. ವಿತ್ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಕೂಡ ಇಲ್ಲೇ ಇದ್ದಾರೆ. ಸೊ ಏನೇ ಡೌಟ್ಸ್ ಇದ್ರು ಆಕ್ಚುಲಿ ಇದು R&D ಟೀಮ್ ಎಲ್ಲ ಇಲ್ಲೇ ಇರ್ತಾರಲ್ವಾ, ಏನೇ ಡೌಟ್ ಇದ್ರು ಇಲ್ಲೇ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ರ್ಯಾಪ್ಟಿ ಹೆಚ್ ವಿ ಫ್ಯಾಕ್ಟ್ರಿ ಟೂರ್. ಇದರಲ್ಲಿ ನಾವು ಬ್ಯಾಟ್ರಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಸರ್ವಿಸಿಂಗ್ ಏರಿಯಾ ನೋಡಿದ್ವಿ, ಇನ್ವೆಂಟ್ರಿ ಸೋರ್ಸಿಂಗ್ ನೋಡಿದ್ವಿ, ಮತ್ತೆ ವೆಹಿಕಲ್ ಅಸೆಂಬ್ಲಿ ಯೂನಿಟ್ ಕೂಡ ನೋಡಿದ್ವಿ. ಸೊ ಕಂಪ್ಲೀಟ್ಲಿ ರ್ಯಾಪ್ಟಿ ಹೆಚ್ ವಿ ಸ್ಕ್ರಾಚ್ ಇಂದ ಹಿಡಿದು ಫೈನಲ್ ಪ್ರಾಡಕ್ಟ್ ವರ್ಗೂ ಹೇಗೆ ಬಿಲ್ಡ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರಿ. ಸೊ ಇದೇ ರೀತಿಯ ರ್ಯಾಪ್ಟಿ ಹೆಚ್ ವಿ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಅಪ್ಡೇಟ್ಸ್ಗೋಸ್ಕರ ಕನ್ನಡ ವೀಲರ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ.